ನೋಡಿ, ಸಾರಾಯಿ ಪ್ರಿಯರು ಎಷ್ಟರ ಮಟ್ಟಿಗೆ ಯಾವ ಲೆವೆಲ್ ಬೇಕಾದ್ರೂ ಹಿಡಿತಾರೆ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್, ಬೆಸ್ಟ್ ಉದಾಹರಣೆ ಅಂತ ಹೇಳ್ಬೋದು. ಯಾಕಂದ್ರೆ ಕಸದಲ್ಲಿ ಅಕ್ರಮ ಸಾರಾಯಿ ಸಾಗಿಸ್ತಾ ಇದ್ದ ಕಿರಾತಕ ಈಗ ಪೊಲೀಸ್ ಅತಿಥಿಯಾಗಿದ್ದಾನೆ. ಇದು ಬೆಳಗಾವಿ ಮಾರ್ಗವಾಗಿ ಮಹಾರಾಷ್ಟ್ರ ತಲುಪಬೇಕಾದಂತಹ ಮದ್ಯ ಜಪ್ತಿಯಾಗಿದೆ. ಬೆಳಗಾವಿ ಮತ್ತೆ ಮಹಾರಾಷ್ಟ್ರದ ಮಾರ್ಗವಾಗಿ ಹೋಗಬೇಕಾಗಿದ್ದಂತಹ ಮದ್ಯ ಸದ್ಯಕ್ಕೆ ಪೊಲೀಸ್ ಖಾಕಿಗೆ ಬಲೆಗೆ ಬಿದ್ದಿದೆ. ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದೆ. ಇನ್ನ ಸಿಪಿಐ ಬಿಆರ್ ಗಡ್ಕೆರೆ ನೇತೃತ್ವದಲ್ಲಿ ಈ ರೈಡ್ ಆಗಿದೆ. ಕಸದಲ್ಲಿ ಅಕ್ರಮ ಸಾರಾಯಿ ಸಾಗಿಸ್ತಾ ಇದ್ದ ಕಿರಾತಕನ ಬಂಧನವಾಗಿದೆ. ನೋಡಿ, ಕಸದಲ್ಲಿ ಅಕ್ರಮ ಸಾರಾಯಿ ಸಾಗಿಸ್ತಾ ಇದ್ದ ಕಿರಾತಕನ ಬಂಧನವಾಗಿದೆ. ಬೆಳಗಾವಿ ಮಾರ್ಗವಾಗಿ ಮಹಾರಾಷ್ಟ್ರ ತಲುಪಬೇಕಿದ್ದ ದಾರಿಯ ಮಧ್ಯೆ ಇದೀಗ ಜಪ್ತಿಯನ್ನ ಮಾಡಲಾಗಿದೆ. ಇದನ್ನ ಉಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದ್ದಾರೆ ಮಾಳಮಾರುತಿ ಠಾಣೆಯ ಪೊಲೀಸರು. ಇನ್ನ ಸಿಪಿಐ ಬಿಆರ್ ಗಡ್ಕೇರ್ ಅವರ ನೇತೃತ್ವದಲ್ಲಿ ದಾಳಿ ನಡೆಸಲಾಗಿದೆ. ಗೋವಾದಿಂದ ಮಹಾರಾಷ್ಟ್ರಕ್ಕೆ ಅಕ್ರಮವಾಗಿ ಕ್ಯಾಂಟರ್ ವಾಹನದಲ್ಲಿ ಸಾಗಿಸ್ತಾ ಇದ್ದಂತಹ ಸಾರಾಯಿ 900 ಬಾಕ್ಸ್ ಅಕ್ರಮದ ಮಧ್ಯ ವಶಪಡಿಸಿಕೊಂಡಿದ್ದಾರೆ ಬೆಳಗಾವಿ ನಗರ ಪೊಲೀಸರು. ಅಂದಾಜು 25 ಲಕ್ಷಕ್ಕೂ ಹೆಚ್ಚಿನ ಮೌಲ್ಯದ ಮದ್ಯ ಜಪ್ತಿ ಮಾಡಲಾಗಿದೆ. ಬೆಳಗಾವಿಯ ಶ್ರೀನಗರಕ್ಕೆ ಬರ್ತಾ ಇದ್ದಾಗ ಅಕ್ರಮ ಮದ್ಯವನ್ನ ಜಪ್ತಿ ಮಾಡಿರೋದು. ಇದೀಗ ಮಾಳಮಾರುತಿ ಪೊಲೀಸರನ್ನ ಯಾಮಾರಿಸಲು ಮುಂದಾಗಿದ್ರು. ಇದರ ಮೇಲೆ ಕಸವನ್ನ ಎಲ್ಲ ಹಾಕೊಂಡು ಮದ್ಯದ ಮೇಲೆ ಸಾರಾಯನ್ನ ಇಟ್ಕೊಂಡು ಸಾಗಾಟವನ್ನ ಮಾಡ್ತಾ ಇದ್ದ ಖದೀಮ್ರು ಕೊನೆಗೂ ಗೋವಾದಿಂದ 2 ಕಡೆ ಚೆಕ್ ಪೋಸ್ಟ್ ಇದ್ರೂ ಕೂಡ ಅಕ್ರಮ ದಾರಿಗಳ ಮಧ್ಯೆ ಕರ್ನಾಟಕ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ರು. ಇನ್ನ ಅಕ್ರಮ ಏನು ದಾರಿಯ ಮಧ್ಯೆ ಸಾಗಾಟಕ್ಕೆ ಸಾಥ್ ಕೊಡ್ತಾ ಇರುವಂತಹ ಬೆಳಗಾವಿ ಅಬಕಾರಿ ಜೊತೆಗೆ ಬೆಳಗಾವಿ ಎಸ್ಪಿ ವ್ಯಾಪ್ತಿಯ ಪೊಲೀಸರು ಅನ್ನೋ ಶಂಕೆ ವ್ಯಕ್ತವಾಗ್ತಾ ಇದೆ. ಜೊತೆಗೆ ಮಹಾರಾಷ್ಟ್ರದ ಸಂಸ್ಥೆಗಳ ಚುನಾವಣೆಗೆ ಅಕ್ರಮವಾಗಿ ಗೋವಾ ಮಧ್ಯ ಸಾಗಾಟವನ್ನ ಮಾಡ್ತಾ ಇದೆ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇದೆ. ಇನ್ನು ಬೆಳಗಾವಿ ಗಡಿಯಲ್ಲಿಯೇ ಸಿಗಬೇಕಿದ್ದಂತಹ ಈ ಅಕ್ರಮದ ಮಧ್ಯೆ ಇದು ಇಲ್ಲಿ ಬಂದು ತಗ್ಲಾಕೊಂಡ್ಬಿಟ್ಟಿದೆ. ಆದ್ರೆ ಬೆಳಗಾವಿ ಸಿಟಿಯಲ್ಲಿ ಪತ್ತೆ ಮಾಡಬೇಕಾಗಿತ್ತು. ಆದ್ರೆ ಬೆಳಗಾವಿ ನಗರಕ್ಕೆ ಬಂದ ಮೇಲೆ ಅದು ಜಪ್ತಿ ಮಾಡಿದ್ದಾರೆ. ಸಿಸಿಟಿವಿಯಲ್ಲಿ ಪೊಲೀಸರು ಕೂಡ ಅದನ್ನ ನೋಡಿದ್ದಾರೆ. ಇನ್ನ ಸಿಟಿ ಪೊಲೀಸರು ಕೂಡ ಅಕ್ರಮವಾಗಿ ಹೋಗ್ತಾ ಇರುವಂತಹ ಈ ಒಂದು ಗಡಿಯಲ್ಲಿ ಸಾಥ್ ನೀಡಿದ್ರ ಯಾರಾದ್ರೂ ಈ ಅಕ್ರಮವಾಗಿ ಮದ್ಯವನ್ನ ಒಂದು ಕಡೆ ಸಾಗಾಟ ಮಾಡ್ತಾ ಇರೋದು, ಎಲ್ಲೋ ಒಂದ್ ಕಡೆ ಅಬಕಾರಿ ಇಲಾಖೆ ಅಧಿಕಾರಿಗಳು ಇರಬಹುದಾ ಅನ್ನೋ ಅಚ್ಚರಿ ಮೂಡ್ತಾ ಇದೆ. ಜೊತೆಗೆ ಭರ್ಜರಿ ಭೇಟಿಯಾಡ್ತಾ ಇರುವಂತಹ ಮಾಳಮಾರುತಿ ಪೊಲೀಸರಿಗೆ ನಗರ ಪೊಲೀಸ್ ಆಯುಕ್ತರಿಂದ ರಿವಾರ್ಡ್ ಸಿಕ್ಕಿದೆ. ಜೊತೆಗೆ ದಾಳಿ ನಡೆಸಿದಂತಹ ಇನ್ಸ್ಪೆಕ್ಟರ್ ಬಿಆರ್ ಗಡ್ಕೇರ್ ಹಾಗೂ ತಂಡಕ್ಕೆ ನಗದು ಬಹುಮಾನ ಘೋಷಣೆಯನ್ನ ಮಾಡಲಾಗಿದೆ. ನಮ್ಮ ಮಾಳಮಾರುತಿ ಪೊಲೀಸ್ ಸ್ಟೇಷನ್ದು ಟೀಮ್ ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀ ಬಿಆರ್ ಗಡ್ಡೇಕರ್ ಅವರ ನೇತೃತ್ವದಲ್ಲಿ ಒಂದು ಲಿಕರ್ ರೇಡ್ ಮಾಡಿದ್ದಾರೆ. ಇದರಲ್ಲಿ ಅವರಿಗೆ ಖಚಿತ ಇನ್ಫಾರ್ಮೇಷನ್ ಬಂತು. ಅದರ ಆಧಾರದ ಮೇಲೆ ಈ ಶ್ರೀನಗರ್ ಗಾರ್ಡನ್ ಹತ್ತಿರ ಒಂದು ಟ್ರಕ್ ಗೋವಾ ಮ್ಯಾನುಫ್ಯಾಕ್ಚರ್ಡ್ ಲೀಕರ್ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇದೆ ಅಂತ ಮಾಹಿತಿ ಇತ್ತು. ಅವರು ಆ ಟ್ರಕ್ ಇಂಟರ್ಸೆಪ್ಟ್ ಮಾಡಿದರು. ಆ ಡ್ರೈವರ್ ಹತ್ತಿರ ಯಾವುದೇ ಡಾಕ್ಯುಮೆಂಟ್ಸ್ಗಳು ಇರಲಿಲ್ಲ. ಈ ಸುಮಾರು 7,000 ಲೀಟರ್ ಆಲ್ಕೋಹಾಲ್ ಇವರು ಕ್ಯಾರಿ ಮಾಡ್ತಾ ಇದ್ರು ವಿದೌಟ್ ಎನಿ ಡಾಕ್ಯುಮೆಂಟ್ಸ್. ನಮ್ಮ ಕರ್ನಾಟಕ ಎಕ್ಸೈಸ್ ಆ್ಯಕ್ಟ್ ಸೆಕ್ಷನ್ 32, 34 ಪ್ರಕಾರ ಈಗ ನಾವು ಪ್ರಕರಣ ದಾಖಲು ಮಾಡ್ತಾ ಇದ್ದೀವಿ. ಇದು ಮೇಲ್ನೋಟಕ್ಕೆ ಇದರ ಲೀಕರ್ ಕಾಸ್ಟ್ 25 to 26 lakhs ಇದೆ ಅಂತ ನಾವು ಪ್ರಿಲಿಮಿನರಿ ನಮ್ಮದು ಗೇಸ್ ಇದೆ. ಈಗ ಈ ತನಿಖೆ ನಾವು ಮಾಡ್ತೀವಿ. ಈ ಲೀಕರ್ ಎಲ್ಲಿ ಹೋಗ್ತಾ ಇತ್ತು, ಎಲ್ಲಿಂದ ಹೋಗ್ತಾ ಇತ್ತು, ಆ ಆರೋಪಿಗಳ ಮೇಲೆ ಕೂಡ ನಾವು ಚಾರ್ಜ್ ಶೀಟ್ ಮಾಡ್ತೀವಿ. ಈಗ ಎರಡು ಕಡೆ ಚೆಕ್ ಪೋಸ್ಟ್ ಇದೆ ಸರ್, ಕನ್ಕುಂಬಿ ಮತ್ತು ಗೋವಾ ಚೆಕ್ ಪೋಸ್ಟ್ ಬಂದಿದೆ ಸರ್. ಅಂದ್ರೆ ಅಲ್ಲಿ ಏನು ಆಗ್ತಿಲ್ವಾ, ಏನ್ ಮಾಡ್ತಿದ್ದಾರೆ? ಯಾಕಂದ್ರೆ ನಿರಂತರವಾಗಿ ಈ ರೀತಿ ಆಗ್ತಾ ಇದೆ. ದಟ್ ವಿಲ್ ಬಿ ಪಾರ್ಟ್ ಆಫ್ ಅವರ್ ಇನ್ವೆಸ್ಟಿಗೇಷನ್. ಅಲ್ಲಿಂದ ಹೇಗೆ ತಪ್ಪಿಸಿದ್ದಾರೆ ಇವರು, ಅದು ಮೇಲ್ನೋಟಕ್ಕೆ ಅದೇ ಇಲೆಕ್ಷನ್ಗೆ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ನಮ್ಮವರು. ಬಟ್ ಇಟ್ಸ್ ಅ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್. ಇಟ್ ಇಸ್ ಟೂ ಅರ್ಲಿ ಟು ಸೇ. ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆದಮೇಲೆ ವಿ ಕ್ಯಾನ್ ಕನ್ಕ್ಲೂಸಿವ್ಲಿ ಸೇ. ನಮ್ಮ ಮಾಳಮಾರುತಿ ಪೊಲೀಸ್ ಸ್ಟೇಷನ್ದು ಟೀಮ್ ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀ ಬಿಆರ್ ಗಡ್ಡೇಕರ್ ಅವರ ನೇತೃತ್ವದಲ್ಲಿ
ಒಂದು ಲೀಕರ್ ರೇಡ್ ಮಾಡಿದ್ದಾರೆ. ಇದರಲ್ಲಿ ಅವರಿಗೆ ಖಚಿತ ಇನ್ಫಾರ್ಮೇಷನ್ ಬಂತು. ಅದರ ಆಧಾರದ ಮೇಲೆ ಈ ಶ್ರೀನಗರ್ ಗಾರ್ಡನ್ ಹತ್ತಿರ ಒಂದು ಟ್ರಕ್ ಗೋವಾ ಮ್ಯಾನುಫ್ಯಾಕ್ಚರ್ಡ್ ಲೀಕರ್ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇದೆ ಅಂತ ಮಾಹಿತಿ ಇತ್ತು. ಅವರು ಆ ಟ್ರಕ್ ಇಂಟರ್ಸೆಪ್ಟ್ ಮಾಡಿದರು. ಆ ಡ್ರೈವರ್ ಹತ್ತಿರ ಯಾವುದೇ ಡಾಕ್ಯುಮೆಂಟ್ಸ್ಗಳು ಇರಲಿಲ್ಲ. ಈ ಸುಮಾರು 7,000 ಲೀಟರ್ ಆಲ್ಕೋಹಾಲ್ ಇವರು ಕ್ಯಾರಿ ಮಾಡ್ತಾಯಿದ್ರು ವಿದೌಟ್ ಎನಿ ಡಾಕ್ಯುಮೆಂಟ್ಸ್. ನಮ್ಮ ಕರ್ನಾಟಕ